ஸ்ரீ ரங்கமன்னார் சமேத ஆண்டாள் ತಿರುವಡಿಗಳೇ ಶರಣಂ, ಪೆರಿಯಾಳ್ವಾರ್ ತಿರುವಡಿಗಳೇ ಶರಣಂ. ಈ ದಿನ ತಿರುಪಾವೈನಲ್ಲಿ 10-11ನೆಯ ಪಾಶುರದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ತಿರುಪಾವೈ 10-11ನೆಯ ಪಾರಾಯಣ ಮಾಡಿ ನಂತರ ಅದರ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಇವಾಗ ಮೊದಲಿಗೆ ಪಾರಾಯಣವನ್ನು ಮಾಡೋಣ. நோற்றுச்சுவர்க்கம் புகுகின்ற அம்மனாய் மாற்றமும் தாராரோ வாசல் திருவாதார் நாற்றத்துளாய் முடி நாராயணன் நம்மால் போற்றப்பறை தருவம் பண்ணுயனால் பண்டுரனாள் கூற்றத்தின் வாய் விளந்த கும்பகர்ணனும் தோற்றம் உனக்கே பெருந்துயில் தான் தந்தானோ. ஆற்ற அனந்தலோ உடையாய் அரங்கலமே தேற்றமாய் வந்து திரவேலೋರೆಂಬಾವಾಯ್. ಈಗ 11ನೇ ಪಾಶುರ. கற்றொக்கரவை கண்கள் பலக்கரந்து ஷெற்றார்த்திகளடைய செல்வன் சேரு செய்யோம் குற்றமொன்றில்லாத கோமலர் தம்பற்கொடியே புற்றற் பல்குல் புனமயிலே போதராய் சொற்றத்து தோழிமார் எல்லாரும் வந்து நீன் முற்றம் புகுந்து மகிழ்வண்ணன் பேர்பாடா சிற்றாதே பேசாதே செல்வ பெண்டாட்டி நீ எற்றைக்கும் உறங்கும் புரಳೇಲೋರೆಂಬಾವಾಯ್. ಇವಾಗ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈಗ ಪಾಶುರದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ನೋಟ್ರುಚುವರ್ಕುಂ, ನೀನಾಗಲೇ ಈ ವ್ರತವನ್ನು ಆಚರಿಸಿ ಅದರ ಫಲವಾಗಿ ಚುವರ್ಗುಂ ಅಂದರೆ ಸ್ವರ್ಗದ ಅನುಭವವನ್ನು ಪಡೆದಿದ್ದೀಯಾ ಎಂದು. ವಾಶಲ್ ತಿರುವಾದಾರ್, ನೀನು ಬಾಗಿಲು ತೆಗೆದೇ ಇದ್ರೂ ಪರವಾಗಿಲ್ಲ. ಮಾಟ್ರಮನ್ ತಾರಾರ್ ಅಂದರೆ ಮಾತನಾಡಬಾರದೆ, ನೀನು ಬಾಗಿಲು ತೆಗೆದಲೇ ಇದ್ರೂ ಪರವಾಗಿಲ್ಲ, ಮಾತನಾಡಬಹುದಲ್ಲ ಅಂತ ಗೋದಾದೇವಿ ಕೇಳ್ತಾ ಇದ್ದಾಳೆ ತನ್ನ ಗೆಳತಿಗೆ. ನಾಟ್ರತ್ತುಳಾಯ್ ಮುಡಿ ನಾರಾಯಣನ್, ತುಳಸಿಯ ಮಾಲೆಯ ಸುಗಂಧದ ಪರಿಮಳ ಭರಿತವಾದ ತುಳಸಿಯನ್ನು ಧರಿಸಿದ. ನಮ್ಮಾಲ್ ಪೋಟ್ರ ಪರೆ ತರುವಂ ಪುಣ್ಯ ನಾಲ್, ಅಂದರೆ ನಾವು ಮಂಗಳವನ್ನು ಹಾಡಿದರೆ ನಮಗೆ ಪುಣ್ಯ ಬರುತ್ತದೆ. ಪಂಡರು ನಾಳ್ ಕೂಟ್ರತ್ತಿನ್ ವಾಯ್ವಿಳಂದ ಕುಂಭಕರ್ಣನು, ಪುಣ್ಯಮೂರ್ತಿಯಾದ ಕುಂಭಕರ್ಣನು ಮರಣಿಸುವಾಗ ನಿನಗೆ ನಿದ್ರೆಯನ್ನು ಸಮೀಪಿಸಿದ್ದಾನ. ಅಷ್ಟೊಂದು ನಿದ್ರೆ ಮಾಡ್ತಾ ಇದೆಯಲ್ಲ ನೀನು, ಕುಂಭಕರ್ಣನು ನಿನಗೆ ನಿದ್ರೆಯನ್ನು ನಿಮಗೆ ಸಮರ್ಪಿಸಿದ್ದಾನ. ತೋಟ್rum ಉನಕ್ಕೆ ಪೆರುಂತುಯಿಲ್ ತಾನ್ ತಂದಾನೋ, ಅಧಿಕ ನಿದ್ರೆಯನ್ನು ಬಿಟ್ಟು ಎದ್ದೇಳು. ஆட்டலுடையாய் அரங்கலமே ತೇಟ್ರಮಾಯ್ ಒಂದು ತಿರವೇಲೋರೆಂಬಾವಾಯ್. ತೇಟ್ರಮಾಯ್ ಅಂದರೆ ಶಾಂತಲಾಗಿ, ಅರಂಗಲಮೆ ಆಭರಣಗಳನ್ನು ಧರಿಸಿ ಬಾಗಿಲು ತೆರೆದು ಹೊರಗೆ ಬಂದು ನಮಗೆ ವ್ರತವನ್ನು ಮಾಡಲು ಸಾರ್ಥಕ ಮಾಡು ಎಂದು ಗೋದಾದೇವಿಯು ತನ್ನ ಗೆಳತಿಯನ್ನು ಕರೆಯುತ್ತಿದ್ದಾಳೆ. ಈಗ ನಾವು 11ನೆಯ ಪಾಶುರದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಕಟ್ರು ಕರವೈಗಳ್ ಕಣಂಗಳ್ ಪಲಕರಂದು, ಅಂದರೆ ಲೆಕ್ಕವಿಲ್ಲದಷ್ಟು ಹಸುಗಳಲ್ಲಿ ಹಾಲನ್ನು ಕರೆದು ಶೆಟ್ರಾತಿರಳರಿಯ ಸೆಂಡ್ರ ಸೈಯೋಂ, ಶತ್ರುಗಳನ್ನು ನಾಶಪಡಿಸುವ ಕೌಶಲ್ಯವನ್ನು ಹೊಂದಿರುವ ಕುಟ್ರಮೊಂದ್ರಿಲ್ಲದ ಕೋಮಲ ತಾಂಪೋರ್ಕೊಡಿಯೇ, ಅಂದರೆ ಕಳ್ಳ ಕಪಟವಿಲ್ಲದ ಒಳ್ಳೆಯ ವಂಶದಿಂದ ಜನಿಸಿರುವ, ಅಂದರೆ ಒಳ್ಳೆಯ ವಂಶದಿಂದ ಬಂದಿರತಕ್ಕಂತಹ ತಾಂಪೋರ್ಕೊಡಿಯೇ ಚಿನ್ನದ ಕುಡಿಯೇ, ಪುಟ್ರವಲ್ಗಲ್ ಪುನಮಯಿಲೇ ಪೋದರಾಯ್ ಹಾವಿನ ಬಣ್ಣವನ್ನು ಹೊಂದಿರುವ, ಪುನಮಯಿಲೆ ಅಂದರೆ ನವಿಲಿನಂತಹ ಕೇಶರಾಶಿಯುಳ್ಳ, ಶುತ್ರತ್ತು ತೋಳಿಮಾ ಎಲ್ಲರೂ ಒಂದು, ಸುತ್ತಮುತ್ತಲಿರುವಂತಹ ಎಲ್ಲ ಗೆಳತಿಯರೆಲ್ಲ ನಿನ್ನ ಬಾಗಿಲ ಬಳಿ ಬಂದು ನಿಂತಿದ್ದಾರೆ. ನಿನ್ ಮುಟ್ರಂ ಪುಗಂದು ಮುಗಿಲ್ವಣ್ಣನ್ ಪೇರ್ಪಾಡ, ಮುಗಿಲು ಬಣ್ಣದ ಕೃಷ್ಣನನ್ನು ನೆನೆಯೋಣ, ಹಾಡಿ ಹೊಗಳೋಣ. ಶಿಟ್ರಾದೆ ಪೇಶಾದೆ ಸೆಲ್ವ ಪೆಂಡಾಟಿ, ಕದಲದೆ ಮಾತನಾಡದೆ ಇದ್ದೀಯ,
ಎದ್ದೇಳು ನೀ ಎಟ್ಟು ಕುರಂಗಂ ಪುರುಳೇಲೋರೆಂಬಾವಾಯ್. ಬೇಗನೆ ಎದ್ದೇಳು ಗೆಳತಿಯೇ, ವ್ರತ ಮಾಡಲು ತಡವಾಗ್ತಾ ಇದೆ ಎಂದು ಗೋದಾದೇವಿಯು ತನ್ನ ಗೆಳತಿಯನ್ನು ಎಬ್ಬಿಸುತ್ತಿದ್ದಾಳೆ. ಇಲ್ಲಿಗೆ ನಮ್ಮ 10-11ನೆಯ ಪಾಶುರದ ಭಾವಾರ್ಥ ಮುಗಿಯಿತು. ಮುಂದಿನ ಪಾಶುರದ ಭಾವಾರ್ಥವನ್ನು ನಾಳಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಆಂಡಾಳ್ ತಿರುವಡಿಗಳೇ ಶರಣಂ, ಪೆರಿಯಾಳ್ವಾರ್ ತಿರುವಡಿಗಳೇ ಶರಣಂ. ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ